ವೆಲ್ಕಮ್ ಬ್ಯಾಕ್ ಟು ಬಂಬಾಟ್ ಕಿಚನ್. ನಾನು ಸಿಗಡಿಯ ಸಾಂಬಾರು ಮಾಡಿದ್ದೆ. ಸಿಂಪಲ್ಲಾಗಿ ಮಾಡಿರೋದು, ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಒಂದು ಸರಿ ಹಾಕ್ಕೊಂಡ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ರುಚಿಯಾಗುತ್ತೆ. ನೋಡಿ, ಅನ್ನಕ್ಕೆ ನಾನು ಹಾಕ್ಕೊಂಡೆ, ಹಾಗೂ ರುಚಿ ಮಾತ್ರ ಹೇಳೋಕ್ಕಾಗಲ್ಲ, ಆ ರೀತಿ ಚೆನ್ನಾಗಿತ್ತು. ಇದರಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿರುವಂಥದ್ದು, ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂಥದ್ದು. ಇಲ್ಲಿ ಮೀಡಿಯಮ್ ಗಾತ್ರದ ಸಿಗಡಿನ ತೊಗೊಂಡಿದ್ದೆ ನಾನು. ಇಲ್ಲಿ ನೋಡಿ, ಮೀಡಿಯಮ್ ಗಾತ್ರದ, ತೀರ ಸಣ್ಣನೂ ಅಲ್ಲ, ತೀರ ದೊಡ್ಡನೂ ಅಲ್ಲ, ಮೀಡಿಯಮ್ ಗಾತ್ರದ್ದು. ಈ ರೀತಿಯಾಗಿ ನಾವು ಇದನ್ನು ತಲೆ ಭಾಗ ಮತ್ತು ಬಾಲದ ಭಾಗನ ತೆಗೆದುಕೊಟ್ಟು ಹಾಕಬೇಕು. ಇದನ್ನು ನೋಡಿ, ಹಾಗೆ ಹಾಕ್ತಾರೆ ತುಂಬ ಜನ, ಅದೇ ಸ್ವಲ್ಪ ಚುಚ್ಚುತ್ತೆ ಅವು. ಅದರಿಂದ ನೋಡಿ, ಈ ರೀತಿಯಾಗಿ ತಲೆ ಭಾಗ ಮತ್ತು ಬಾಲದ ಭಾಗನ ಸ್ವಲ್ಪ ತೆಗೆದುಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಿದ್ದೀನಿ. ನಮ್ಮ ಅತ್ತೆಯವ್ರು ತಂದಿಟ್ಟಿದ್ರು, ಬೇಕಾದರೆ ತೊಗೊಂಡೋಗು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ತೊಗೊಂಬಂದೆ, ನೋಡೋಣ ನಾನು ಅಂತ. ನೋಡಿ, ಈ ರೀತಿಯಲ್ಲಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವೀಗ ಒಂದು 2-3 ಸರಿ ತೊಳ್ಕೊಬೇಕಾಗುತ್ತೆ. ನೋಡಿ, ಒಂದು ಬೌಲಲ್ಲಿ ಹಾಕಿ ತೊಳ್ಕೊಬೇಕು ಇದನ್ನು. ಯಾಕಂದರೆ ಅವರು ಎಲ್ಲೆಲ್ಲಿ ಒಣಗಿಸೋರು ಅಲ್ವಾ, ಅದರಿಂದ ನಾವು ಸ್ವಲ್ಪ ಇದನ್ನು ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅತ್ತೆಯವ್ರು ಮತ್ತೊಂದು ಮೀನು ಕೂಡ ಕೊಟ್ಟಿದ್ದಾರೆ, ಅದು ಜಬ್ಬು ಅಂತಾರೆ ನಮ್ಮ ಭಾಷೆಯಲ್ಲಿ. ಕನ್ನಡದಲ್ಲಿ ಏನಂತ ನಾನು ಕೇಳ್ಕೊಂಡು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ ಮಾಡುವಾಗ ನಾನು ನಿಮಗೆ ಅದರ ವೀಡಿಯೋ ಕೂಡ ಹಾಕ್ತೀನಿ. ಇದು ತಂದಿಟ್ಟಿದ್ರು, ತೊಗೊಂಡು ಹೋಗು ಅಂದರು, ಅದನ್ನು ತೊಗೊಂಬಂದಿದ್ದೀನಿ. ನೋಡಿ, 2-3 ಸರಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಅದು ನೆನೆಸಿಟ್ರೆ ತುಂಬ ಕಂಪು ಬಿಡುತ್ತೆ ಸಾಂಬಾರಿಗೆ ಹಾಕಿದಾಗ ನಾವು. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ಒಂದು ಬಾಣಲಿಗೆ. ನಂತರ ಒಂದು 5-6 ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಈ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೋದಿಲ್ಲ, ಇದೇ ರೀತಿಯಾಗಿ ಹಾಕ್ತಾರೆ. ನಂತರ ಅದೇ ಒಂದು ಪ್ಯಾನಿಗೆ 1-2 ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಬರ್ತಾಯಿದೆ ಈಗ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅದನ್ನು ಡೈರೆಕ್ಟಾಗಿ ಕೂಡ ಹಾಗೆ ಹಾಕ್ಕೊಳ್ತಾರೆ, ಅಂದರೆ ಹುರಿದೇ ಹಾಕ್ಕೊಳ್ತಾರೆ. ಎರಡು ರೀತಿಯೂ ಮಾಡ್ಕೋಬೋದು. ನಾನು ಈ ಸರಿ ಹುರಿದು ಮಾಡಿದೆ, ನೆಕ್ಸ್ಟ್ ಟೈಮ್ ಹುರಿದೂ ಮಾಡ್ಬೋದು ನಾನು. ಸೇಮ್ ಮೆಥಡೇ, ಸೇಮ್ ಇಂಗ್ರೀಡಿಯೆಂಟ್ಸೇ. ಹುರಿಯೋದು, ಹುರಿದೇ ಇರೋದು, 2 ಥರ ಮಾಡ್ಕೋಬೋದು ನಾವು. ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾ ಬಂತು ಈಗ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಒಂದು 7-8 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇದೆ ಒಣಮೆಣ್ಸಿನ್ಕಾಯಿ. ನಿಮ್ಗೆ ಬೇಡ ಅನ್ನೋರು ನೀವು ಖಾರ ಇಲ್ಲದೇ ಇರೋ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನೀವು. ನೋಡಿ, ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಹುರ್ಕೊಳ್ತಿದ್ದೀನಿ. ಯಾಕಂದರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕಲ್ವ, ಆದ್ದರಿಂದ. ನೋಡಿ, ಒಣಮೆಣ್ಸಿನ್ಕಾಯಿ ಕಪ್ಪಾಗೋ ಮಟ್ಟ ಹುರ್ಕೋಬೇಡಿ, ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸಪ್ರೇಟಾಗೂ ಬೇಕಾದ್ರೆ ಹುರ್ಕೋಬೋದು, ಅಂದರೆ ಬೆಳ್ಳುಳ್ಳಿ ಸಪ್ರೇಟು, ಕೊತ್ತಂಬರಿ ಬೀಜ ಸಪ್ರೇಟು, ಮತ್ತು ಒಣಮೆಣ್ಸಿನ್ಕಾಯಿ ಸಪ್ರೇಟ್, ಈ ರೀತಿ ಹುರ್ಕೋಬೋದು. ನಾನೆಲ್ಲರೂ ಒಂದೇ ಇದರಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಫ್ರೈ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಮೆಣಸಿನ್ಕಾಯಿದು ಹುರಿದಿರೋ ಸ್ಮೆಲ್ ಬರ್ತಾಯಿದೆ. ಇಷ್ಟ ಆದರೆ ಸಾಕು. ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಒಂದು ಪ್ಲೇಟಲ್ಲಿ ನೋಡಿ, ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಹಾಗೂ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ಲಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕಿಬಿಟ್ಟು ಇದನ್ನು ನಾನು ಗ್ರೈಂಡರಲ್ಲಿ ರುಬ್ಕೊಂಡು ಬರ್ತೀನಿ. ಮಿಕ್ಸಿಯಲ್ಲಿ ರುಬ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ಗ್ರೈಂಡರಲ್ಲಿ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಮತ್ತು ನುಣ್ಣಗಾಗಿ ರುಬ್ಬರುತ್ತೆ. ಅದರಿಂದ ನಾನು ಗ್ರೈಂಡರಲ್ಲಿ ರುಬ್ಕೊತಿದ್ದೀನಿ. ನೋಡಿ, ಈ ರೀತಿಯಾಗಿ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಗ್ರೈಂಡರಲ್ಲಿ ಹಾಕ್ತಿದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ರುಬ್ಬೋ ಕಲ್ಲಲ್ಲಿ ಹಾಕಿ ರುಬ್ತಾಯಿದ್ರು, ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿತ್ತು. ನೋಡಿ, ಕೊಬ್ಬರಿಗೆ ಸ್ವಲ್ಪ ನಾನು ಅರಿಶಿನ ಕೂಡ ಹಾಕಿಕೊಂಡಿದ್ದೀನಿ. ಈಗ ರುಬ್ಬೋ ಕಲ್ಲಲ್ಲಿ ಹಾಕಿಬಿಟ್ಟು, ಅಂದರೆ ಒಂದು ಗ್ರೈಂಡರಲ್ಲಿ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ತಿದ್ದೀನಿ. ನೋಡಿ, ಎಲ್ಲನೂ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬರ್ತೀನಿ. ತುಂಬ ತೆಳ್ಳಗೆ ಕೂಡ ಮಾಡ್ಕೊಳಲ್ಲ ನಾನು, ಮೀಡಿಯಮ್ ಆಗಿ ನಾನು ತೊಗೊಂಬರ್ತೀನಿ. ತೊಳೆದಿರೋ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಮಸಾಲೆನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಯಾಕಂದರೆ ಎಷ್ಟು ನೀರು ಹಾಕಬೇಕು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದರಿಂದ ಸಾಂಬಾರು ಮಾಡುವಾಗ. ನೋಡಿ, ಹಾಕಿಬಿಟ್ಟು ಒಂದು 5-10 ನಿಮಿಷ ಆದಮೇಲೆ ನೋಡಿ, ಈ ರೀತಿಯಾಗಿದೆ. ಸ್ವಲ್ಪ ಗ್ರೈಂಡರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ರುಬ್ಬಕ್ಕೆ. ನೋಡಿ, ಇಷ್ಟು ನುಣ್ಣಗಾಗಿದೆ, ಇಷ್ಟಾದರೂ ಸಾಕಾಗುತ್ತೆ. ಇದನ್ನು ನೋಡಿ ತಗೊಂಡು ಬಂದಿದ್ದೀನಿ. ನೋಡಿ, ಮಸಾಲೆನ ಸಪ್ರೇಟ್ ತೊಗೊಂಡಿದ್ದೀನಿ, ಮತ್ತು ಅದನ್ನು ನೀರನ್ನ ಸಪ್ರೇಟ್ ತೊಳೆದಿರೋ ನೀರನ್ನ ಸಪ್ರೇಟ್ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ತಿದ್ದೀನಿ. ಪ್ಯಾನ್ನ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಅಂದರೂ ನಿಮ್ಮ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ, ಮೀಡಿಯಮ್ ಗಾತ್ರದ ಈರುಳ್ಳಿನ. ನೋಡಿ, ಈ ಈರುಳ್ಳಿನ ಇದಕ್ಕೆ ಹಾಕೋಣ ನಾವೀಗ. ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಾಕಿದ್ರೆ ಡೈರೆಕ್ಟಾಗಿ ಮಸಾಲೆ ಹಾಕಿ ನಾವು ಇದಕ್ಕೆ ಸಿಗಡಿ ಹಾಕಿದ್ರೆ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ.
ನೋಡಿ ಮಧ್ಯದಲ್ಲಿ ಒಂದು 2 ಮೆಣಸಿನ್ಕಾಯಿನ ಉದ್ದ ಕಟ್ ಮಾಡ್ಕೊಂಡು ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಮಧ್ಯದಲ್ಲಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಖಾರಕ್ಕೆ ಬೇಕಾದರೆ ನೀವು ಇಲ್ಲಿ ಬೇರೆ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಇದು ತುಂಬ ಖಾರನೇ ಇದೆ ಮೆಣಸಿನ್ಕಾಯಿ. ನೋಡಿ ಈ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಈರುಳ್ಳಿ ಬ್ರೌನ್ ಆಗ್ತಾ ಇದೆ ಅಂದಾಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕಬೇಕಾಗುತ್ತೆ. ಜಾಸ್ತಿ ಐಟಮ್ ಏನಿಲ್ಲ, ಸಿಂಪಲ್ ಐಟಮಲ್ಲಿ ನಾನು ಮಾಡಿರುವಂಥದ್ದು ಇದು. ನೋಡಿ ಬೇಗ ಕೂಡ ಮಾಡ್ಕೋಬೋದು. ಮನೆಯಲ್ಲಿ ಈ ಥರ ಒಣ ಮೀನುಗಳನ್ನು ತಂದಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಾವು ಯೂಸ್ ಮಾಡ್ಕೋಬೋದು. ನಮಗೆ ಮೀನು ಸಿಗಲಿಲ್ಲ ಅಂದರೆ ನಾವು ಒಣ ಮೀನು ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೋಬೋದು. ನೋಡಿ ಇದು ಜಾಸ್ತಿಯಾಗಿ ಅನ್ನದ ಜೊತೆನೇ ಊಟ ಮಾಡುವಂಥದ್ದು ನಾವು. ಒಣ ಮೀನು ಸಾರಾಗಲಿ ಮೀನು ಸಾರಾಗಲಿ ಅನ್ನದ ಜೊತೆನೇ ಚೆನ್ನಾಗಿರುತ್ತೆ. ನೋಡಿ ಈ ಫ್ರೈ ಆಗಿದೆ. ಈಗ ನಾನು ಮಸಾಲೆನ ಹಾಕ್ತಾಯಿದ್ದೀನಿ. ಮತ್ತು ಈ ಮಸಾಲೆ ನಾನು ಈ ವಿಡಿಯೋಗೆ ಯಾವುದೋ ಒಂದು ಕಲರ್ನ ಎಡಿಟ್ ಮಾಡಿಲ್ಲ. ಯಾವ ಕಲರ್ ಮಸಾಲೆ ಇದೆ ಅದೇ ಕಲರ್ ಮಸಾಲೆನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ. ನೋಡಿ ಈಗ ಇದನ್ನು ನೀರು ಇಟ್ಕೊಂಡಿದ್ವಲ್ಲ ನಾವು, ಇದು ಗ್ರೈಂಡರ್ ತೊಳೆದಿರುವಂಥ ನೀರು, ಇದನ್ನು ಕೂಡ ಇದೇ ರೀತಿಯಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಮಿಕ್ಸ್ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತು, ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಗಟ್ಟಿ ಇದ್ರೂ ಚೆನ್ನಾಗಿಲ್ಲ, ಮೀಡಿಯಮ್ಮಾಗಿ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇದೇ ಮಸಾಲೆಗೆ ನೀವು ಹಸಿ ಮೀನು ಕೂಡ ಹಾಕ್ಕೋಬೋದು. ಅದೇ ರುಚಿ, ತುಂಬ ರುಚಿ ಕೊಡುತ್ತೆ. ಯಾವುದೇ ಒಂದು ಹಸಿ ಮೀನನ್ನಾಗಲಿ ಇದೇ ಮಸಾಲೆ ಮಾಡ್ಕೊಳ್ಳಿ ನೀವು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು. ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ಲಿ, ಅದರಿಂದ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೂ ಉಪ್ಪೇನೂ ಹಾಕಿಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾವು ಒಣ ಮೀನು ಯೂಸ್ ಮಾಡ್ತಿರೋದ್ರಿಂದ ಒಣ ಮೀನು ಕೂಡ ಉಪ್ಪಿರುತ್ತೆ, ಅದರಿಂದ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಸ್ವಲ್ಪ ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಳಿ, ನಂತರದಲ್ಲಿ ಬೇಕಾದರೆ ಹಾಕ್ಕೋಬೋದು ಉಪ್ಪನ್ನ ನೀವು. ನೋಡಿ ಈಗ ಉಪ್ಪನ್ನ ಹಾಕ್ತಾಯಿದ್ದೀನಿ, ನಂತರದಲ್ಲಿ ಬೇಕಾದರೆ ಹಾಕ್ಕೋಬೋದು ಅಂತ ಹೇಳಿದ್ದೀನಿ ಫಸ್ಟಿಗೆ. ನೋಡಿ ಇಷ್ಟು ಕ್ವಾಂಟಿಟಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೂ ದಪ್ಪ ಆದರೂ ಚೆನ್ನಾಗಿರಲ್ಲ, ಇನ್ನು ತೆಳ್ಳಾದ್ರೂ ಚೆನ್ನಾಗಿರಲ್ಲ. ನೋಡಿ ಕರೆಕ್ಟಾಗಿದೆ. ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಇದಕ್ಕೆ ನಾವು ಇಲ್ಲಿ ಸಿಗಡಿ ಮೀನನ್ನು ನೆನೆಸಿಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕಬೇಕಾಗುತ್ತೆ. ನೋಡಿ ಸಿಗಡಿ ಮೀನು ನೆನೆಸಿದ್ವಲ್ಲ, ಇದನ್ನು ನೀರನ್ನು ತೆಗೆದುಬಿಟ್ಟು ನಾವು ಹಾಕ್ಕೋಬೇಕು. ನೋಡಿ ನೀರಿನ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಕೆಳಗಡೆ ಅಲ್ವಾ. ನೋಡಿ ಈಗ ನೀರೆಲ್ಲ ತೊಗೊಂಡು ಬಂದಿದ್ದೀನಿ. ಈಗ ಸಿಗಡಿನ ಹಾಕ್ತಾಯಿದ್ದೀನಿ ಅದಕ್ಕೆ. ನಾವು ಸುಂಟ ಅಂತ ಕರಿತೀವಿ, ನಿಮ್ಮ ಭಾಷೆಯಲ್ಲಿ ನೀವೇನಂತ ಕರಿತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕೂಡ ತಿಳಿಸಿ. ನೋಡಿ ಈಗ ಸಿಗಡಿನ ಹಾಕ್ತಾಯಿದ್ದೀನಿ. ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಒಂದು 5 ನಿಮಿಷದ ಒಳಗೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ. ಡೈರೆಕ್ಟಾಗಿ ಕೂಡ ಹಾಕ್ಬೋದು, ಹಾಕೋದಕ್ಕಿಂತ ಈಗ ಹಾಕಿದ್ರೆ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ಈಗ ಚೆನ್ನಾಗಿ ಕುದಿ ಬರಲಿ, ಸ್ವಲ್ಪ ಮುಚ್ಚಿ ನೀವು ಕೂಡ ಬೇಯಿಸ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ನಮ್ಮ ಸಿಗಡಿ ಸಾಂಬಾರು ರೆಡಿ ಆಗಿದೆ. ಈಗ ಸ್ವಲ್ಪ ಕುದಿ ಬಂದರೆ ರೆಡಿ ಆಯಿತು ಅಷ್ಟೇ. ಸಿಂಪಲ್ಲಾಗಿ ಬೇಗನೂ ಕೂಡ ಮಾಡ್ಕೋಬೋದು ನಾವು. ನೋಡಿ ನಮ್ಮ ಸಿಗಡಿ ಸಾಂಬಾರು ರೆಡಿಯಾಗಿದೆ. ಈಗ ಸ್ವಲ್ಪ ಮುಚ್ಚಿ ನಾನು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ನೋಡಿ ಮಧ್ಯದಲ್ಲಿ ಒಂದು 2 ನಿಮಿಷ ಬಿಟ್ಟು ನೋಡಿದಾಗ ನೋಡಿ ಯಾವ ರೀತಿಯಾಗಿ ಬಬಲ್ಸ್ ಕೂಡ ಬರ್ತಾ ಇದೆ, ಚೆನ್ನಾಗೆ ಬೇಯ್ತಾ ಇದೆ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಮೇಲಿಟ್ಕೊಳ್ಳೋಣ. ಒಂದು 3 ನಿಮಿಷ ಹೈ ಫ್ಲೇಮು, ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಒಂದು 5 ನಿಮಿಷದ ಒಳಗೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು 2 ನಿಮಿಷ ನಮ್ಮ ಸಿಗಡಿ ಸಾಂಬಾರು ರೆಡಿ. ಇದಕ್ಕೆ ಪಕ್ಕದಲ್ಲಿ ಒಂದು ಒಣ ಮೀನನ್ನು ನಾವು ಖಾಲಿ ಬೆಂಕಿಯಲ್ಲಿ ಸುಟ್ಕೊಂಡು ಕೂಡ ನಾವು ತಿನ್ಕೋಬೋದು. ನೋಡಿ ಏನು ನಂಚ್ಕೊಳಕ್ಕೆ ಬೇಕು ಅಂತಲೇ ಇಲ್ಲ, ಅನ್ನಕ್ಕೆ ಈಗ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು, ತುಂಬ ರುಚಿಯಾಗಿ ಇದೆ. ಈಗ ನಮ್ಮ ಸಿಗಡಿ ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಹೀಗೆ ಮುಚ್ಚಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಅದು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ಈಗ ಅನ್ನನ ಹಾಕ್ಕೊಳ್ತೀನಿ ಪ್ಲೇಟಲ್ಲಿ. ಈಗ ಬ್ಯಾಟಿಂಗ್ನ ಶುರು ಮಾಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡಿ ಅನ್ನನ ಹಾಕ್ಕೊಂಡಿದ್ದೀನಿ, ಸಾಂಬಾರು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ತುತ್ತು ಬಾಯಲ್ಲಿಟ್ಟರೆ ನಿಜವಾಗ್ಲೂ ನೋಡಿ ಸಿಗಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ. ನೋಡಿ ನನಗೆ ಹೇಳ್ತಿರುವಾಗ ಈಗೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ ತುಂಬ ಚೆನ್ನಾಗಿ ಸಾಂಬಾರು ಸೂಪರಾಗಿದೆ, ಸೂಪರ್.
ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಊಟ ಮಾಡಿಕೊಡಿ. ಹಾಗೂ ನಮ್ಮ ಚಾನಲ್ ಯಾರು ನೋಡ್ತೀರಾ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.